ಈ ಕಡೆ ಪದ್ಮಾವತಿಯ ಮಂದಿರದಲ್ಲಿ ಇದ್ದಂತಹ ದೀಪಗಳೆಲ್ಲವೂ ಕೂಡ ಧಗ ಧಗ ಧಗನೆ ಹತ್ತಿ ಉರಿತಾ ಇದೆ. ಸಂತೋಷಗೊಂಡಂತಹ ಪದ್ಮಾವತಿಯಾದರೂ ಹೇಳ್ತಿಲ್ಲಮ್ಮ, ಈ ನಮ್ಮ ನಾಡಿನಲ್ಲಿ ಯಾರೋ ದೀಪಕಮಲದ ರಾಗವನ್ನು ಹಾಡಿದ್ದಾರೆ. ಎಲ್ಲಿದ್ದರೂ ಸರಿ, ಹೇಗಿದ್ದರೂ ಸರಿ, ಕುರುಡನಾದ್ರೂ ಸರಿ, ಕುಂಟನಾದ್ರೂ ಸರಿ, ಆತನನ್ನ ಕರೆದುಕೊಂಡು ಬನ್ನಿ ಎಂಬುದಾಗಿ ಹೇಳಿದಾಗ, ಯಾವ ಮಧ್ಯರಾತ್ರಿಯ ಸಮಯದಲ್ಲಿ ಪದ್ಮಾವತಿ ಸಖಿಮಣಿಯರಾದ್ರೂ ಕೂಡ ಆ ಊರನ್ನ ಕೇರಿಯನ್ನೆಲ್ಲವನ್ನ ಹುಟ್ಟಾ ಇದ್ರಿ. ಮಧ್ಯರಾತ್ರಿಯ ಸಮಯದಲ್ಲಿ ಯಾರು ಕೂಡ ಕಾಣಲಿಲ್ಲ. ಕಲ್ಲುಗಾಡದ ಮೇಲೆ ಕುಳಿತುಕೊಂಡು ವಿಕ್ರಮನೋರ್ವನೇ ಗಾಣವನ್ನ ನುಡಿತಾ ಇದ್ದಾನೆ. ಆತನ ಬಳಿಗೆ ಬಂದು, ಅಮ್ಮ, ಈತನೇ ಆ ದೀಪ ಕಮಲದ ರಾಗವನ್ನ ಹಾಡಿರಬಹುದು ಎಂಬುದಾಗಿ ಹೇಳಿ ಆ ವಿಕ್ರಮನನ್ನ ಹಿಡಿದುಕೊಂಡು ಆ ಮುತ್ತಿನ ಪಲ್ಲಕ್ಕಿಯ ಮೇಲೆ ಮಲಗಿದ್ದಾರೆ. ಮಲಗಿದ್ದಂತಹ ಸಂದರ್ಭದಲ್ಲಿ ಯಾವ ರಾಜನಾದಂತಹ ವಿಕ್ರಮ ಮಹಾರಾಜ, ಆ ವಿಕ್ರಮ ರಾಜನಾದ್ರೂ ಕೂಡ, ಅಣ್ಣ ರಾಮಣ್ಣ ಓಡೋಡಿ ಬಾರಣ್ಣ, ತೆಲಿಯ ರಾಮಣ್ಣ ಓಡೋಡಿ ಬಾರಣ್ಣ, ತೆಲಿಯ ರಾಮಣ್ಣ ಓಡೋಡಿ ಬಾರಣ್ಣ, ಬಾಲೆಯರೆಲ್ಲ ಸೇರಿಕೊಂಡು ಬೈಬಾರೋ, ಬಾಲೆಯರೆಲ್ಲ ಸೇರಿಕೊಂಡು ಬೈಬಾರೋ, ತೆಲಿಯ ರಾಮಣ್ಣ ಓಡೋಡಿ ಬಾರಣ್ಣ, ತೆಲಿಯ ರಾಮಣ್ಣ ಓಡೋಡಿ ಬಾರಣ್ಣ, ಬಾಲೆಯರೆಲ್ಲ ಸೇರಿಕೊಂಡು ಬೈಬಾರೋ, ಬಾಲೆಯರೆಲ್ಲ ಸೇರಿಕೊಂಡು ಬೈಬಾರೋ. ಅಣ್ಣ ರಾಮಣ್ಣ ಓಡೋಡಿ ಬಾರಣ್ಣ ಎಂಬುದಾಗಿ ಆ ಮಧ್ಯರಾತ್ರಿ ಸಮಯದಲ್ಲಿ ಕೂಗೋಣ. ಮಧ್ಯರಾತ್ರಿ ಸಮಯದಲ್ಲಿ ತೇಲಿ ರಾಮಣ್ಣನಾದರೂ ಎದ್ದೋಡೋಡಿ ಬಂದಿದ್ದಾನೆ. ಗಾಢವನ್ನು ಒಡೆಯುವಂತಹ ಸಂದರ್ಭದಲ್ಲಿ ಎಲ್ಲಿ ಎತ್ತಿನ ಕಾಲಿನ ಕೆಳಭಾಗಕ್ಕೆ ಆ ತೇಲಿ ರಾಮಣ್ಣನಾದ್ರೂ ಆ ಎತ್ತುಗಳ ಕಾಲಿನ ಕೆಳಭಾಗದಲ್ಲಿ ನೋಡ್ತಾ ಇದ್ರೆ ವಿಕ್ರಮನಾದ್ರೂ ಹೇಳ್ತೀನಿ, ಅಣ್ಣ ರಾಮಣ್ಣ ನಾನು ಇಲ್ಲಿದ್ದೀನಿ ನೋಡಪ್ಪ, ನಾನು ಈ ಬಾಲ್ಯರಾದ್ರೂ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಎಂಬುದಾಗಿ ಹೇಳಿದಾಗ ಆ ತೇಲಿ ರಾಮಣ್ಣನಾದ್ರೂ ಹೇಳ್ತೀನಮ್ಮ, ಯಾರು ತಾಯಿ ನೀವು, ಏತಕ್ಕೋಸ್ಕರವಾಗಿ ಈ ಕೈಕಾಲುಗಳಿಲ್ಲದಂತಹ ತಸ್ಕರನ್ನ ಕರ್ಕೊಂಡು ಹೋಗ್ತಾ ಇದ್ರಿ ಎಂಬುದಾಗಿ ಹೇಳಿದಾಗ ಪದ್ಮಾವತಿಯ ಸಖಿಮಣಿಯರಾದ್ರು, ಅಣ್ಣ ಮಹಾರಾಣಿಯಾದಂತಹ ಪದ್ಮಾವತಿ ಆಜ್ಞೆಯಾಗಿದೆ ಎಂಬುದಾಗಿ ಹೇಳಿದಾಗ ಯಥಾ ಪ್ರಕಾರವಾಗಿ ಪದ್ಮಾವತಿಯ ಆಜ್ಞೆಯಂತೆ ವಿಕ್ರಮ ಮಹಾರಾಜನನ್ನ ಮುತ್ತಿನ ಪಲ್ಲಕ್ಕಿಯ ಮೇಲೆ ಹೊತ್ತು ನೇರವಾಗಿ ಪದ್ಮಾವತಿಯ ಮಂದಿರಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಆ ಪದ್ಮಾವತಿಯ ಮಂದಿರದಲ್ಲಿ ಪದ್ಮಾವತಿಯಾದ್ರೆ ಕೇಳ್ತಿಲ್ಲ, ಅಣ್ಣ ಇಲ್ಲಿಗೆ ಸ್ವಲ್ಪ ಸಮಯ ಬಳಿಕವಾಗಿ ಆ ದೀಪ ಕಮಲದ ರಾಗವನ್ನ ಹಾಡಿದಿರಲ್ಲ, ಮತ್ತೊಮ್ಮೆ ಆ ದೀಪ ಕಮಲದ ರಾಗವನ್ನ ಹಾಡಿ ಎಂಬುದಾಗಿ ಹೇಳಿದಾಗ ಮತ್ತೊಮ್ಮೆ ಆ ದೀಪ ಕಮಲದ ರಾಗವನ್ನ ಆ ವಿಕ್ರಮ ರಾಜನಾದ್ರು ಯಾವ ರೀತಿಯಾಗಿ ಹಾಡ್ತಾ ಇದ್ದಾನಪ್ಪ. ಅಂಧಕಾರವ ಅಳಿಸುವ ಜ್ಯೋತಿಯ ಅಂಧಕಾರವ ಅಳಿಸುವ ಜ್ಯೋತಿಯ ಭಾಗ್ಯದ ಬೆಳಕನ್ನು ಬೆಳಗುವ ಜ್ಯೋತಿಯ ಭಾಗ್ಯದ ಬೆಳಕನ್ನು ಬೆಳಗುವ ಜ್ಯೋತಿಯ ಜ್ಯೋತಿಯ ಕರುಣಿಸೋ ಪರಮಾತ್ಮ ಲೋಕವ ಬೆಳಗಲಿ ಜ್ಯೋತಿಯ ಕರುಣಿಸೋ ಪರಮಾತ್ಮ
ಮಕ್ಕಳ ಮುಂದೆನೆ ನಲಿಯುವ ಜ್ಯೋತಿಯ ಮಕ್ಕಳ ಮುಂದೆನೆ ನಲಿಯುವ ಜ್ಯೋತಿಯ ಭಾಗ್ಯದ ಬೆಳಕನು ಬೆಳಗುವ ಜ್ಯೋತಿಯ ಭಾಗ್ಯದ ಬೆಳಕನು ಬೆಳಗುವ ಜ್ಯೋತಿಯ ಜ್ಯೋತಿಯ ಕರುಣಿತ ಪರಮಾತ್ಮ ಲೋಕವ ಬೆಳಗಲಿ ಜನ್ಮಾತ್ಮ ಜ್ಯೋತಿಯ ಕರುಣಿತ ಪರಮಾತ್ಮ ಪರಮಾತ್ಮ ಎಂಬುದಾಗಿ ಹೇಳಿ ಮತ್ತೊಮ್ಮೆ ಆ ಪದ್ಮಾವತಿಯ ಮಂದಿರದಲ್ಲಿ ದೀಪ ಕಮಲ ರಾಗವನ್ನು ಹಾಡೋಣ. ಪದ್ಮಾವತಿಯ ಮಂದಿರದಲ್ಲಿ ಇದ್ದಂತಹ ದೀಪಗಳೆಲ್ಲವೂ ಕೂಡ ದಗ 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 ದಗನೆ ಹತ್ತಿ ಉರಿತಾ ಇದ್ದಾವೆ. ಸಂತೋಷಗೊಂಡಂತಹ ಪದ್ಮಾವತಿಯಾದರೂ ತಪ್ಪನೆ ಮೂರ್ಛಿತರಾಗಿ ಬಿದ್ದಿದ್ದಾಳೆ. ಈಕೆ ಯಾವಾಗ ಮೂರ್ಛಿತರಾಗಿ ಬಿದ್ದಳೋ ವಿಕ್ರಮ ಮಹಾರಾಜನಿಗೆ ಭಯ ಶುರುವಾಗೋಯ್ತು. ಏಕಪ್ಪ ಅಂತ ಹೇಳಿದ್ರೆ ಒಂದೇ ಒಂದು ಹೊತ್ತಿನ ಊಟವನ್ನ ಆಲೋರಿಕೆ ಮನೆಯಲ್ಲಿ ಸ್ವೀಕಾರವನ್ನು ಮಾಡಿದಕ್ಕೋಸ್ಕರವಾಗಿ ಈ ನನ್ನ ಕೈಕಾಲುಗಳನ್ನ ಕಳೆದುಕೊಂಡೆ. ಇನ್ನ ಮಹಾರಾಣಿಯಾದಂತಹ ಪದ್ಮಾವತಿಯಾದರೂ ಕೂಡ ಮೂರ್ಛಿತರಾಗಿ ಬಿದ್ದಿದ್ದಾಳೆ ಎಂಬುದಾಗಿ ಹೇಳಿದರೆ ಈ ನನ್ನ ಶಿರಸ್ಸಿಗೂ ಕೂಡ ಕಂಟಕ ಬಂದ ಹಾಗೆ ಕಾಣುತ್ತಿದೆ. ಈ ಪರಮಾತ್ಮ ದರುಶನ ಭಾಗ್ಯವನ್ನ ತೋರೋ ಹೇ ಶನೇಶ್ವರ ಎಂಬುದಾಗಿ ಹೇಳಿ ಆ ಭಗವಂತನನ್ನ ವಿಕ್ರಮರಾಜನಾದ್ರೆ ಯಾವ ರೀತಿಯಾಗಿ ಬೇಡ್ಕೊಳ್ತಾ ಇದ್ದಾನಪ್ಪ. ದಯಾಮಯ ಶನಿ ದೇವ ಓಹ ದಯಾಮಯ ಶನಿ ದೇವ ಓಹ ದಯಾಮಯ ಶನಿ ದೇವ ತಂದೆಯು ನೇನಯ್ಯ ತಾಯಿಯು ನೇನಯ್ಯ ತಂದೆಯು ನೇನಯ್ಯ ತಾಯಿಯು ನೇನಯ್ಯ ದರುಶನ ತೋರೋ ಶನಿ ರಾಜ ದರುಶನ ತೋರೋ ಶನಿ ರಾಜ ಓಹ ದಯಾಮಯ ಶನಿ ದೇವ ತಂದೆಯು ನೇನಯ್ಯ ತಾಯಿಯು ನೇನಯ್ಯ ತಂದೆಯು ನೇನಯ್ಯ ತಾಯಿಯು ನೇನಯ್ಯ ಬಂಧು ಬಳಗವು ನೀನಯ್ಯ ಬಂಧು ಬಳಗವು ನೀನಯ್ಯ ಓಹ ದಯಾಮಯ ಶನಿ ದೇವ ಓಹ ದಯಾಮಯ ದೇವ ಮಾಡಿದ ತಾಪನು ಮನ್ನಿಸು ದೇವ ಮಾಡಿದ ತಾಪನು ಮನ್ನಿಸು ದೇವ ಕರುಣಯ ತೋರೋ ಶನಿ ರಾಜ ಕರುಣಯ ತೋರೋ ಶನಿ ರಾಜ ಓಹ ದಯಾಮಯ ಶನಿ ದೇವ ಓಹ ದಯಾಮಯ ಮಹಾದೇವ ನಮೋ ನಮೋ ನಮಸ್ತೈ ನಮಃ. ಹೇ ಪರಮಾತ್ಮ ದರುಶನ ಭಾಗ್ಯವನ್ನ ತೋರೋ ಹೇ ಶನೇಶ್ವರ ಎಂಬುದಾಗಿ ಹೇಳಿ ಆ ಪರಮಾತ್ಮನ ಬೇಡಿಕೊಳ್ಳೋಣ.
ಈತನ ಭಕ್ತಿಗೆ ಹೋಗುಟ್ಟಂತಹ ಪರಮಾತ್ಮನಾದರೂ ಕೂಡ ಪದ್ಮಾವತಿಯ ಮಂದಿರದಲ್ಲಿ ಥಟ್ಟದೆ ಪ್ರತ್ಯಕ್ಷರಾಗಿದ್ದಾರೆ. ಆ ಪ್ರತ್ಯಕ್ಷರಾಗಿ ಬಂದು ಯಾವ ರೀತಿಯಾಗಿ ಆ ವಿಕ್ರಮ ಮಹಾರಾಜನಿಗೆ ದರ್ಶನ ಭಾಗ್ಯವನ್ನು ಕೊಡ್ತಾ ಇದ್ದಾರಪ್ಪ. ಮೆಚ್ಚಿದೆ ನಿನ್ನಯ ಭಕ್ತಿಗೆ ವಿಕ್ರಮ, ಆ ಮೆಚ್ಚಿದೆ ನಿನ್ನಯ ಭಕ್ತಿಗೆ ವಿಕ್ರಮ, ವರವ ನಾಂ ಕೊಡುವೆ ಬೇಗ. ಧನ್ಯಾನು ನಯ್ಯ ವಿಕ್ರಮ ಮಕದಾಜ, ಧನ್ಯಾನು ನಯ್ಯ ವಿಕ್ರಮ ಮಕದಾಜ. ಪ್ರತ್ಯಕ್ಷನಾದೇನೋ ಕೇಳು ನಿವರಗಳನ್ನು, ಪ್ರತ್ಯಕ್ಷನಾದೇನೋ ಕೇಳು ನಿವರಗಳನ್ನು. ಭಾಗ್ಯವ ಕೊಡುವೇನೋ ಸೌಭಾಗ್ಯವ ಕೊಡುವೇನೋ, ಭಾಗ್ಯವ ಕೊಡುವೇನೋ ಸೌಭಾಗ್ಯವ ಕೊಡುವೇನೋ. ಬೇಡಿದ ವರಗಳನ್ನೇ ಕೊಡುವೆನು ನಾ ಬೇಗ, ಬೇಡಿದ ವರಗಳನ್ನೇ ಕೊಡುವೆನು ನಾ ಬೇಗ. ಭಾಗ್ಯವ ಕೊಡುವೇನೋ ಸೌಭಾಗ್ಯವ ಕೊಡುವೇನೋ. ಭಾಗ್ಯವ ಕೊಡುವೇನೋ ಸೌಭಾಗ್ಯವ ಕೊಡುವೇನೋ. ಬೇಡಿದ ವರಗಳನ್ನೇ ಕೊಡುವೆನು ನಾ ಬೇಗ. ಬೇಡಿದ ವರಗಳನ್ನೇ ಕೊಡುವೆನು ನಾ ಬೇಗ. ಧನ್ಯಾನು ನೀನಯ್ಯ ವಿಕ್ರಮ ಮಕದಾಜ, ಧನ್ಯಾನು ನೀನಯ್ಯ ವಿಕ್ರಮ ಮಕದಾಜ, ವಿಕ್ರಮ ಮಕದಾಜ.